ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ಗೆ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ನಾನು ಮಳವಳ್ಳಿಯ ಒಂದು ಅಭ್ಯರ್ಥಿಯಾಗಿ ನಾನು ನನ್ನ ಅರ್ಜಿಯನ್ನು ಸಲ್ಲಿಸಿದ್ದೇನೆ. ಮತ್ತೊಮ್ಮೆ ಮಂಡ್ಯದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ಸಿಗರ ಒಂದು ಒಗ್ಗೂಡಿದಂಥ ಪ್ರಯತ್ನ ಮತ್ತೊಮ್ಮೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಯನ್ನು ಹಿಡಿಯುವಂಥ ಜವಾಬ್ದಾರಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ, ನಮ್ಮ ಎಲ್ಲ ಶಾಸಕ ಮಿತ್ರರು, ನಮ್ಮ ಎಲ್ಲ ವಿಭಾಗದ ನಾಯಕರುಗಳು ಮತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಒಗ್ಗೂಡಿ ಜವಾಬ್ದಾರಿಯಿಂದ ಈ ಒಂದು ಅವಕಾಶಕ್ಕೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದೆ. ರಾಜ್ಯದ 12 ನದಿಗಳು ಕೂಡ ಕಲುಷಿತವಾಗಿದೆ ಅನ್ನುವಂಥದ್ದು ಮೊದಲೆಷ್ಟಿತ್ತು It has come down. Previously it was 15, now it is 12. We are monitoring properly and we are bringing it to the normalcy. ಈಗೆಲ್ಲ ಏನೆಲ್ಲ ಕ್ರಮ ಕೈಗೊಳ್ಳಲಾಗಿದೆ? ನಾವು ಮಾನಿಟರಿಂಗ್ ಸ್ಟೇಷನ್ಸ್, ವಾಟರ್ ಮಾನಿಟರಿಂಗ್ ಸ್ಟೇಷನ್, ಏರ್ ಕ್ವಾಲಿಟಿನ ಯಾವ ರೀತಿ ಮಾಡ್ತಿರೋ ವಾಟರ್ ಕ್ವಾಲಿಟಿ ಮಾನಿಟರಿಂಗ್ ಸ್ಟೇಷನ್ನು ಕೂಡ ನಾವು ಅಲ್ಲಲ್ಲಿ ನದಿ ಪಾತ್ರದ ಎಲ್ಲೆಲ್ಲಿ ಪೊಲ್ಯೂಷನ್ಗೆ ಅವಕಾಶ ಆಗ್ತದೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬರ್ತಾ ಇದೆ. ಅಲ್ಲಿ ಯಾವ ವಿಚಾರಕ್ಕಾಗಿ ಈ ಒಂದು ಮಲಿನ ಆಗ್ತಾ ಇದೆ ನೀರು ಅನ್ನೋದನ್ನ ಪತ್ತೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾಗಿ ಎಲ್ಲಿ ಅದು UGD ಕನೆಕ್ಟಿವಿಟಿಯಿಂದ ಆಗ್ತಾ ಇದೆಯಾ, STP ಕನೆಕ್ಟಿವಿಟಿಯಿಂದ ಆಗ್ತಾ ಇದೆಯಾ, ಅದು ವರ್ಕ್ ಆಗದೇನೆ ಆಗ್ತಾ ಇದೆಯಾ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಆಗ್ತಾ ಇದೆಯಾ, ಅಥವಾ ಯಾವ ಕಾರಣಕ್ಕೆ ಇದಾಗ್ತಾ ಇದೆ, ಯಾವ ವೇಸ್ಟ್ ಬಂದು ನದಿಗೆ ಸೇರ್ತಾ ಇದೆ ಅನ್ನೋದನ್ನು ಪತ್ತೆ ಮಾಡಿ ಅದಕ್ಕೆ ನಾವು ಕೊಟ್ಟಂಥ ಸೂಚನೆಗಳನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸೋದ್ರ ಮುಖಾಂತರ ಹಂತ ಹಂತವಾಗಿ ಇದನ್ನು ಬಗೆಹರಿಸ್ತದೆ. ಹಿಂದೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಿಲ್ಲ. ನಾವೀಗ ಪರಿಣಾಮಕಾರಿಯಾಗಿ ಕ್ರಮ ತಗೋತೀವಿ. There are so many. I can't point out a single one. There are so many reasons. ಈಗ ಇಂಡಸ್ಟ್ರಿದು ಇದೆ, ನಮ್ಮ ಪ್ರತಿಯೊಂದು ನಗರ ಸಭೆಗಳದ್ದಿರ್ಬೋದು, ನಗರ ಪಾಲಿಕೆಗಳಿರ್ಬೋದು, ಮುನ್ಸಿಪಾಲ್ಟಿದಿರ್ಬೋದು, ಬೋತ್ ಸಾಲಿಡ್ ವೇಸ್ಟ್ ಆ್ಯಂಡ್ ಸಿವೇಜ್ ವೇಸ್ಟ್, ಇಂಡಸ್ಟ್ರಿಯಲ್ ಲಿಕ್ವಿಡ್ ವೇಸ್ಟ್. ದೇರ್ ಆರ್ ಸೋ ಮೆನಿ ರೀಸನ್ಸ್. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನಮ್ಮ ಪಕ್ಷ ಸದಾಕಾಲ ಹೈಕಮಾಂಡನ ಆದೇಶವನ್ನು ನಾವೆಲ್ಲರೂ ತಲೆಬಾಗಿ ಯಾವುದೇ ಅಪಸ್ವರ ಇಲ್ತಾನಿದ್ದೀವಿ. ಇವತ್ತಿನ ಮಟ್ಟಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ಅದರ ವಿಚಾರವಾಗಿ ಯಾರೂ ಕೂಡ ಚಕಾರ ಎತ್ತೋದಕ್ಕೆ ಹೈಕಮಾಂಡ್ ವಿರುದ್ಧವಾಗಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಈಗ ಅವ್ರು ಹೇಳಿರ್ತಕ್ಕಂಥದ್ದು ದೂರದೃಷ್ಟಿಯ ಮುಂದಾಲೋಚನೆಯಲ್ಲಿ ನಮ್ಮಲ್ಲೂ ನಾಯಕರು ಸೃಷ್ಟಿ ಆಗಬೇಕು ಅನ್ನೋದು ಹೇಳಿದ್ದಾರೆ. ನಾಟ್ ದಿ ಕ್ವೆಶ್ಚನ್ ಆಫ್ ಚೇಂಜ್. ಅದು ಅವರ ತಂದೆ ಬಗ್ಗೆ ವೈಯಕ್ತಿಕವಾಗಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ತಪ್ಪೇನಿದೆ? ಅವ್ರು ಯಾವ ತಪ್ಪನ್ನು ಮಾತಾಡಿದ್ದಾರೆ? ನಮ್ಮ ತಂದೆ ರಾಜಕೀಯದ ಒಂದು ಅಧಿಕಾರದ ಒಂದು ಒಂದು ಅಂಚಿನಲ್ಲಿದ್ದಾರೆ ಅಂತಕ್ಕಂಥ ಮಾತಾಡಿರ್ತಾರೆ. ಇವತ್ತು ಸಾರ್ವಜನಿಕ ವಲಯದಲ್ಲಿ ಏನಿದೆ ಮತ್ತು ಪಕ್ಷದಲ್ಲಿ ಏನಿದೆ ಅದು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನದ ಮೇಲೆ ತಾನೇ ನಿಲ್ಲೋದು. ಈಗ ನೀವು ಈ ಉತ್ತರನ ಯಾವ ಆ್ಯಂಗಲಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅದನ್ನು ಅವರೇ ಉತ್ತರ ಕೊಡೋಕ್ಕೆ ಸರಿ. ನಾವು ಅದನ್ನು ಊಹಾತ್ಮಕವಾಗಿ ಉತ್ತರ ಕೊಡೋದು ಸರಿಯಲ್ಲ. ಅದನ್ನು ನೀವು ಯಾರಾದರೂ ನೀವು ಮಾಧ್ಯಮದವರು ಮತ್ತು ಇನ್ನೊಬ್ಬರು ಚರ್ಚೆ ಮಾಡಿದ್ರೆ ಆಗ್ಬಿಡುತ್ತಾ? ಇಟ್ ಈಸ್ ದಿ ಅಲ್ಟಿಮೇಟ್ ಹೈಕಮಾಂಡ್. ಈಗ ಅದು ನಮ್ಮ ಆಂತರಿಕ ವಿಚಾರ. ನಿಮಗ್ಯಾಕೆ? ಯಾರೂ ಆಗಿಲ್ಲ. ನಾವು ಒಗ್ಗಟ್ಟಾಗಿದ್ದೀವಿ, ಇಂಟ್ಯಾಕ್ಟ್ ಆಗಿದ್ದೀವಿ, ಪಕ್ಷ ಸದೃಢವಾಗಿದೆ, ಆಡಳಿತ ನಡೀತಾ ಇದೆ, ಜನಪರ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಸದೃಢವಾದ ಸರ್ಕಾರ ನಮ್ದಿದೆ. ಯಾವುದೇ ಅಪಸ್ವರ, ಒಂದೇ ಒಂದು ಸಣ್ಣ ಧ್ವನಿ ನಮ್ಮಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಯಾರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ? ಅವ್ರದೇ ಮನೆಯಲ್ಲಿ ಹೆಗಣ ಸತ್ತು ಬಿದ್ದದೆ, ನಮ್ಮ ಬಗ್ಗೆ ಯಾಕೆ ಮಾತಾಡೋದು? ರಾಜಣ್ಣ ಅವ್ರ ಪುತ್ರ ಹೇಳ್ತಾರೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಯಾವ್ದಾದ್ರು ಇದ್ರೆ ಅದು CLP ಡಿಸೈಡ್ ಆಗಬೇಕು ಅನ್ನುವಂಥದ್ದು. ನೋಡಿ, ಯಾವ ವಿಚಾರನೂ ವೈಯಕ್ತಿಕವಾದಂಥ ಹೇಳಿಕೆಗಳಿಗೆ ನಾನು ಒಬ್ಬ ಪಕ್ಷದ ಸಣ್ಣ ಒಂದು NSUಯಿಂದ ಬೆಳೆದು ಬಂದಂಥವನು. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಹೈಕಮಾಂಡೇ ಅಂತಿಮನ ಹೊರತು ನಾನು ಹೇಳೋದು ಇನ್ನೊಬ್ಬ ಹೇಳೋದು ಅಲ್ಲ. ಹೈಕಮಾಂಡ್ ಅಂತಿಮ. ಅದು ಸಹಜವಾಗಿ ಅದು ಪ್ರಕ್ರಿಯೆ. ಅದು ಬದಲಾವಣೆ ಆಗುತ್ತೋ ಅಥವಾ ಪುನರ್ರಚನೆ ಆಗುತ್ತೋ ಮತ್ತೊಂದು, ಅದು ನಾನು ಹೇಳ್ತಾ ಇದ್ದೀನಲ್ಲ, ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸಿಷನ್. ಅಲ್ಲ, ನೀವು ನಿರೀಕ್ಷೆ ಇಟ್ಟಿದ್ರು
ಯಾಕೆ ಇಡಬಾರ್ದ? ಅಲ್ಲ ಇಟ್ಟಿದ್ದೀರಲ್ಲ ಸರ್. ಮಂಡ್ಯದವರಾಗಿ ನಾನು ಬೇಕೋ ಬೇಡ ಹೇಳಿ. ಕಾಂಗ್ರೆಸ್ ನಾನು ಇವಾಗ ಮಂಡ್ಯದಲ್ಲಿ ಕಾಂಗ್ರೆಸ್ ಕಟ್ಟಿರೋದಲ್ಲಿ ಯಾರು ಅನ್ನೋದನ್ನು ನೀವು ಹೇಳಿ. ಅಲ್ಲ ಈ ಬಾರಿ ನಾನು ನಿಸ್ಪೃಹವಾದಂಥ ಸೇವೆ ಮಾಡಿದ್ದೀನಿ. ಎಲ್ಲ ವರ್ಗದ ಜನರನ್ನು ಜೊತೆಲಿ ತೆಗೆದುಕೊಂಡು ಹೋಗೋಂಥ ಕೆಲಸ ಮಾಡಿದ್ದೀವಿ. ನಮಗೂ ಎಲ್ಲ ವರ್ಗದ ಜನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಂಥ ಮಂಡ್ಯ ಅಂಥ ಜಾಗದಲ್ಲಿ ಕಾಂಡಮಿಟ ನಾಡಿನಲ್ಲಿ ಕಾಂಗ್ರೆಸ್ನ ಇಷ್ಟೊಂದು ಜನ ಗೆಲ್ಲಲಿಕ್ಕೆ ನಮ್ಮ ಎಲ್ಲ ಹಿರಿಯರು ಮತದಾರ ಬಂಧುಗಳು ನಮಗೆ ಈ ಶಕ್ತಿ ಕೊಟ್ಟದ್ರಿಂದ ಇವತ್ತು ನಾವು ಈ ಅವಕಾಶದಲ್ಲಿ. ಹಾಗಾಗಿ ನಾವು ಅವರ ಋಣನ ತೀರ್ಸೋ ಕೆಲಸ ಮಾಡಬೇಕು ಹೊರತು ಬೇರೆ ಅಪಸ್ವರದ ಮಾತುಗಳು ಅವಶ್ಯಕ. ನರೇಂದ್ರ ಸ್ವಾಮಿ ಅವರು ಸಚಿವರಾಗ್ತಾರೆ, ಆದರೆ ಯಾರ ಸಂಪುಟದಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ ಅನ್ನುವಂಥದ್ದು ಕೆಲವರು ಕುತೂಹಲ ಇದೆ. ನಿಮ್ಮ ಈ ಒಂದು ಏನು ಮಾತಾಡ್ತಾ ಇದ್ದೀರಿ ಅನ್ನೋದು ನಾನು ತುಂಬ ಅನುಭವಿಸ್ತ. ಹಾಗಾಗಿ ಅದಕ್ಕೆ ಯಾವುದಕ್ಕೆ ಉತ್ತರ ಕೊಡಬೇಕು ಯಾವುದಕ್ಕೆ ಉತ್ತರ ಕೊಡಬಾರ್ದು ಅನ್ನೋದು ನನಗೆ ಗೊತ್ತಿದೆ. ಮತ್ತು ಇವತ್ತು ಆ ವಿಚಾರದಲ್ಲಿ ಹೈಕಮಾಂಡ್ನ ವಿಚಾರವನ್ನು ನೀವು ತಿರುವು ಮಾಡಿ ಪ್ರಶ್ನೆ ಹಾಕಬಾರ್ದು. ಆಮೇಲೆ ಇದು ಆಂತರಿಕ ವಿಚಾರ. ಐ ಆಮ್ ನಾಟ್ ದಿ ಸುಪ್ರೀಂ. I am one amongst the 139 candidates. Yes, thank you.